ಓಂ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ, ನಾವು ಈ ದಿನ ನೋಡಿ ವಿಶೇಷವಾಗಿ ದೃಷ್ಟಿದೋಷದ ಒಂದು ವಿಚಾರಗಳನ್ನ ಯಾವ ರೀತಿ ಕಡಿಮೆ ಮಾಡಿಕೊಳ್ಬಹುದು ಅನ್ನುವಂತಹ ಒಂದು ವಿಚಾರಗಳನ್ನು ತಿಳ್ಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡೋಣ. ನೋಡಿ, ಮನೆಯ ಮುಖ್ಯದ್ವಾರ ಅಥವಾ ಮನೆಯ ಮುಂಭಾಗದಲ್ಲಿ ಓಂಕಾರ ಆಗಿರ್ಬೋದು, ತ್ರಿಶೂಲ ಆಗಿರ್ಬೋದು, ಸ್ವಸ್ತಿಕ್ ಆಗಿರ್ಬೋದು, ಈ ಮೂರು ಲಾಂಛನಗಳನ್ನ ಬಳಸೋದ್ರಿಂದ ಸರ್ವ ವಿಧವಾದಂತಹ ಒಂದು ದೃಷ್ಟಿದೋಷಗಳನ್ನ ಮತ್ತು ವಾಸ್ತುದೋಷಗಳನ್ನ ದೂರ ಮಾಡ್ಕೊಳ್ಬಹುದಾಗಿರುತ್ತೆ. ಇದೆಲ್ಲವೂ ಕೂಡ ನಿವಾರಣೆಯಾಗಿ ಅತ್ಯಂತ ಶುಭಪ್ರದ ಆಗುವಂತ ಒಂದು ಸಾಧ್ಯತೆ ಇರುತ್ತೆ. ಇನ್ನು ನೋಡಿ, ಈ ಮೂರು ಲಾಂಛನಗಳ ಒಂದು ವಿಶೇಷಗಳು ಏನು, ಯಾಕೆ ಇದನ್ನ ಬಳಸಬೇಕು ಅನ್ನುವಂತಹ ಒಂದು ವಿಚಾರವನ್ನ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ನೋಡಿ, ಓಂಕಾರ, ಓಂ ಅಂದ್ರೆ ಅದು ಸೃಷ್ಟಿಯ ಒಂದು ಮೂಲ ಮತ್ತು ಪ್ರಣವಾಕ್ಷರವಾಗಿರ್ತಕ್ಕಂಥದ್ದು. ಇನ್ನು ಅಕಾರ, ಉಕಾರ, ಮಕಾರಗಳಿಂದ ಕೂಡುವುದೇ ಓಂಕಾರ ಆಗಿರುವಂತಹ ಒಂದು ವಿಶೇಷತೆ ಇರುತ್ತೆ. ಇನ್ನು ಸೃಷ್ಟಿಯ ಮೂಲಕ್ಕೆ ಓಂಕಾರನೇ ಕಾರಣ ಅನ್ನುವಂತಹ ಒಂದು ವಿಶೇಷತೆಯನ್ನು ನಾವು ಅನೇಕ ಪುರಾಣಗಳಲ್ಲಿ ತಿಳ್ಕೊಬಹುದಾಗಿರುತ್ತೆ. ಇನ್ನು ಓಂಕಾರದಲ್ಲಿ ಸರ್ವ ದೇವತೆಗಳ ಒಂದು ಅಸ್ತಿತ್ವ ಮತ್ತು ತ್ರಿಮೂರ್ತಿಗಳು ಮತ್ತು ತ್ರಿದೇವಿಯರ ಒಂದು ಅಸ್ತಿತ್ವ ಇರುವಂಥದ್ದು. ಈ ಎಲ್ಲಾ ದೇವತೆಗಳ ಒಂದು ಆವಾಸ ಸ್ಥಾನ ಈ ಓಂ ಅನ್ನುವಂತಹ ಒಂದು ಬೀಜಾಕ್ಷರದಲ್ಲಿ ಇರುವಂತಹ ಒಂದು ವಿಶೇಷತೆ ಇದೆ. ಇನ್ನು ನೋಡಿ, ತ್ರಿಶೂಲ ಅಂದ್ರೆ ಶಿವ ಮತ್ತು ಶಕ್ತಿ ಇಬ್ಬರ ಒಂದು ಆಯುಧಗಳಾಗಿರ್ತಕ್ಕಂಥದ್ದು. ಸರ್ವ ದುಷ್ಟಶಕ್ತಿಗಳನ್ನ ಸಂಹಾರ ಮಾಡುವಂತಹ ಒಂದು ವಿಶೇಷವಾದಂತಹ ಒಂದು ಶಕ್ತಿ ಆ ಒಂದು ತ್ರಿಶೂಲದಲ್ಲಿ ಇರ್ತಕ್ಕಂಥದ್ದು. ಇನ್ನು ಮನುಷ್ಯನ ಒಂದು ತ್ರಿಗುಣಗಳನ್ನ ಸಮತೋಲನವಾಗಿ ಇಡೋದ್ರಲ್ಲಿ ಈ ಒಂದು ಲಾಂಛನ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಪಾತ್ರವನ್ನು ವಹಿಸುತ್ತೆ. ಆದ್ರಿಂದ ತ್ರಿಶೂಲವು ಕೂಡ ಒಂದು ಸರ್ವ ಶುಭಪ್ರದ ಆಗುತ್ತೆ. ದುಷ್ಟಶಕ್ತಿಗಳ ಒಂದು ತಡೆಯನ್ನ ಒಡ್ಲಿಕ್ಕೆ ಅನ್ನುವಂಥದ್ದನ್ನ ನಾವಿಲ್ಲಿ ಸ್ಮರಣೆ ಮಾಡಬಹುದಾಗಿರುತ್ತೆ. ಇನ್ನು ಅದೇ ವಿಧವಾಗಿ ನೋಡಿ, ಸುಮುಖ ಗಣಪತಿಯ ಒಂದು ಸಂಕೇತ ಆಗಿರುವಂಥದ್ದು ಈ ಒಂದು ಸ್ವಸ್ತಿಕ್ ಅನ್ನುವಂತಹ ಒಂದು ಚಿಹ್ನೆ. ನೋಡಿ, ಸ್ವಸ್ತಿಕ್ ಅಂದ್ರೆ 4 ಯುಗಗಳ ಒಂದು ಅರ್ಥವನ್ನ ಸೂಚಿಸ್ತಕ್ಕಂಥದ್ದು. ಅದೇ ವಿಧವಾಗಿ 4 ವೇದಗಳ ಒಂದು ಸಾರವು ಕೂಡ ಸ್ವಸ್ತಿಕ್ ಅನ್ನುವಂತಹ ಒಂದು ಚಿಹ್ನೆಯಲ್ಲಿ ಇರ್ತಕ್ಕಂಥದ್ದು. ಆದ್ದರಿಂದ ಈ ಮೂರು ಲಾಂಛನಗಳನ್ನ ಮನೆಯ ಮುಂಭಾಗ ಅಥವಾ ಗೇಟ್ ಬಳಿ ಬಳಸೋದ್ರಿಂದ ಆ ಒಂದು ಮನೆಯವರು ದುಷ್ಟಶಕ್ತಿಗಳಿಂದ ಮತ್ತು ದೃಷ್ಟಿದೋಷಗಳಿಂದ ರಕ್ಷಣೆಯನ್ನ ಪಡಿಬಹುದಾಗಿರುತ್ತೆ. ಮತ್ತು ಈ ಒಂದು ದೃಷ್ಟಿದೋಷಗಳಿಂದ ಮುಕ್ತರಾಗಿ ಅತ್ಯಂತ ಶುಭ ಫಲವನ್ನ, ಆರೋಗ್ಯವನ್ನ ಪಡೆಯುವಂತಹ ಒಂದು ಸಾಧ್ಯತೆ, ಅಭಿವೃದ್ಧಿಯನ್ನ ಪಡೆಯುವಂತಹ ಒಂದು ಸಾಧ್ಯತೆ ಇರುತ್ತೆ. ಇದಿಷ್ಟು ಕೂಡ ಇವತ್ತಿನ ಈ ಒಂದು ವಿಡಿಯೋದ ವಿಚಾರ ಆಗಿರ್ತಕ್ಕಂಥದ್ದು. ಇನ್ನು ಬರುವಂತಹ ಒಂದು ವಿಡಿಯೋಗಳಲ್ಲಿ ಹಲವಾರು ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ವಿಚಾರಗಳನ್ನು ತಿಳ್ಕೊಳ್ಳೋಣ ಅಂತ ತಿಳಿಸ್ತಾ, ಎಲ್ಲರೂ ಕೂಡ ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಲೈಕ್ ಮಾಡಿ, ಅದೇ ರೀತಿ ಯೂಟ್ಯೂಬ್ ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.